ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಉತ್ತರ ಕರ್ನಾಟಕದ ಆರಾಧ್ಯ ದೈವ ಸಿದ್ಧಾರೂಢರ ಸನ್ನಿಧಾನದಲ್ಲಿ ಆರೂಢ ಆರತಿ ಪ್ರಕ್ರಿಯೆ ಆರಂಭಗೊಂಡಿದೆ. ಏನು ವಾರಣಾಸಿಯ ಗಂಗಾ ನದಿ ಏನು ಕಾಶಿನಲ್ಲಿ ಏನು ಗಂಗಾ ಆರತಿ ಬೆಳಗ್ತಾರೆ, ಆ ಒಂದು ಗಂಗಾ ಆರತಿ ಮಾದರಿಯಲ್ಲಿನೇ ಇಲ್ಲಿನ ಪುಷ್ಕರಣಿಯಲ್ಲಿ ಏನು ಆರೂಢ ಆರತಿನ ಬೆಳಗಿಸುವಂತಹ ಪ್ರಕ್ರಿಯೆಗೆ ಚಾಲನೆ ಕೊಡಲಾಯಿತು. ಇದು ಯಾಕೆ ಆರಂಭಿಸಲಾಯಿತು ಮತ್ತು ಯಾವ ರೀತಿ ಒಂದು ಸಂಭ್ರಮ ಇತ್ತು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಏನು ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತೀನಿ. ಜೊತೆಗೆ ಏನು ಫೇಸ್ಬುಕ್ ಇರ್ಬೋದು ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇನು ಸಿದ್ಧಾರೂಢರು ಅಂದ ಕೂಡಲೇ ಆ ಒಂದು ಉತ್ತರ ಕರ್ನಾಟಕ ಅಂತ ಅಲ್ಲದೇ ಏನು ಇಡೀ ರಾಜ್ಯ ಇರ್ಬೋದು ಮತ್ತು ದೇಶದ ಹಲವಾರು ರಾಜ್ಯಗಳ ಒಂದು ಭಕ್ತ ಬಳಗವನ್ನು ಈ ಒಂದು ಸಿದ್ಧಾರೂಢರು ಹೊಂದಿದ್ದಾರೆ. ಇಲ್ಲಿ ಸಿದ್ಧಾರೂಢರ ಸಮಾಧಿನೂ ಇದೆ, ಜೊತೆಗೆ ಅವರ ಶಿಷ್ಯ ಗುರುನಾಥರ ಸಮಾಧಿಯನ್ನು ಸಹ ಇಲ್ಲಿನೇ ಸಮಾಧಿ ಮಾಡಲಾಗಿದೆ. ಹಾಗಾಗಿ ಏನು ಗುರು ಶಿಷ್ಯರ ಒಂದು ಏನು ಆರೂಢ ಪರಂಪರೆ ಏನಿದೆ, ಆ ಒಂದು ಆರೂಢ ಪರಂಪರೆಯ ಒಂದು ಮುಂದುವರೆದ ಭಾಗವಾಗಿ ಏನು ಇಲ್ಲಿ ಸಾಕಷ್ಟು ಆ ಒಂದು ಏನು ಪ್ರಕ್ರಿಯೆಗಳನ್ನ ಆ ಒಂದು ಪದ್ಧತಿಗಳನ್ನ ಫಾಲೋ ಮಾಡ್ಕೊಂಡು ಬರಲಾಗ್ತಾ ಇದೆ. ಮತ್ತು ಇಲ್ಲೇನು ಆರೂಢ ಅಂದ ಕೂಡಲೇ ಏನು ಆರದೇ ಇರುವಂತಹ ಒಂದು ಜ್ಯೋತಿ ಇಲ್ಲಿ ಏನು ಸಿದ್ಧಾರೂಢರ ಸನ್ನಿಧಾನದಲ್ಲಿ ಈಗಲೂ ಸಹ ಅಂದರೆ ವರ್ಷಾನುಗಟ್ಟಲೆ ಏನು ಜ್ಯೋತಿ ನಂದದ ರೀತಿಯಲ್ಲಿ ನೋಡಿಕೊಂಡು ಆ ಒಂದು ಆರೂಢ ಜ್ಯೋತಿನ ಬೆಳಗಿಸ್ಕೊಂಡು ಬರಲಾಗ್ತಾ ಇದೆ. ಮತ್ತು ಯಾವುದೇ ಒಂದು ಎಂತಹ ಸಂದರ್ಭದಲ್ಲಿ ಬಂದರೂ ಸಹ ಇಲ್ಲೇನು ಓಂ ನಮಃ ಶಿವ ಏನು ಪಠಣ ಮಾಡೋದಿದೆಯಲ್ಲ, ಆ ಒಂದು ಕೋವಿಡ್ ಅಂತ ಸಂದರ್ಭದಲ್ಲೂ ಸಹ ಇದು ಓಂ ನಮಃ ಶಿವ ಪಠಣ ಇಲ್ಲಿ ನಿಂತಿಲ್ಲ ಅನ್ನೋದು ವಿಶೇಷ ಅಂತ ಹೇಳ್ಬೋದು. ಮತ್ತು ರಾಜ್ಕುಮಾರಿಂದ ಹಿಡಿದು ಹಲವಾರು ರೀತಿಯ ಸೆಲೆಬ್ರಿಟಿಗಳಿರ್ಬೋದು ಮತ್ತು ವಿವಿಧ ರಾಜಕಾರಣಿಗಳು ಸಹ ಈ ಒಂದು ಸಿದ್ಧಾರೂಢರ ಮಟ್ಟಕ್ಕೆ ನಡೆದುಕೊಳ್ಳೋದು ಒಂದು ಆರಾಧ್ಯ ದೈವ ಅಂತಲೇ ನಡ್ಕೊಳ್ತಾ ಇದ್ರು. ಆ ಒಂದು ಪರಂಪರೆ ಅವರ ಏನು ರಾಜ್ಕುಮಾರ್ ಮಕ್ಕಳು ಸಹ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಇಂತಹ ಒಂದು ಏನು ಸಿದ್ಧಾರೂಢ ಮಠದಲ್ಲಿ ಈಗ ಹೊಸ ಒಂದು ಪ್ರಕ್ರಿಯೆ ಶುರುವಾಗಿದೆ. ಅಂದರೆ ಏನು ವಾರಣಾಸಿಯಲ್ಲಿ ಏನು ಯಾವ ರೀತಿ ಗಂಗಾ ನದಿ ತಟದಲ್ಲಿ ಏನು ಗಂಗಾರತಿ ಬೆಳಗಲಾಗುತ್ತೆ, ಅದೇ ಮಾದರಿಯಲ್ಲಿ ಇಲ್ಲಿ ಏನು ಸಿದ್ಧಾರೂಢ ಮಠದ ಆವರಣದಲ್ಲಿರುವಂತಹ ಪುಷ್ಕರಣಿ ಬಳಿ ಏನು ಆರೂಢ ಆರತಿನ ಬೆಳಗುವಂತಹ ಪ್ರಕ್ರಿಯೆಗೆ ಇವತ್ತು ಚಾಲನೆ ಕೊಡಲಾಯಿತು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಭಾರತಿಯವರು ಈ ಒಂದು ಆರತಿ ಬೆಳಗುವಂತಹ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಇಲ್ಲೇನು ಇಲ್ಲಿ ಪುಷ್ಕರಣಿ ಮಧ್ಯದಲ್ಲೇನು ಸಿದ್ಧಾರೂಢರು ಮತ್ತು ಗುರುನಾಥರ ಒಂದು ಮೂರ್ತಿಗಳನ್ನ ಇಡಲಾಗಿದೆ. ಅದರ ಒಂದು ಬದಿಯಲ್ಲಿ ಇವತ್ತು ಏನಂದರೆ ಆ ಒಂದು ಏನು ಆರೂಢ ಜ್ಯೋತಿ ಒಂದು ಬೆಳಗುವಂತಹ ಆರತಿ ಬೆಳಗುವಂತಹ ಕಾರ್ಯಕ್ರಮ ನಡೀತು. ಏನು ವಾರಣಾಸಿಯಲ್ಲಿ ಯಾವ ರೀತಿ ಬೆಳಗ್ತಾರೆ, ಒಂದು ಏನು ಧೂಪ ಹಾಕೋದಿರ್ಬೋದು ಮತ್ತು ಶಂಖ ಊದೋದಿರ್ಬೋದು ಮತ್ತು ಏನು ಢಮರುಗ ಬಾರಿಸುವುದಿರ್ಬೋದು, ಜೊತೆಗೇನು ಆರತಿ ಬೆಳಗುವಂತಹ ಪ್ರಕ್ರಿಯೆ ಭಾಳ ಅದ್ಧೂರಿಯಾಗಿ ನಡೀತು. ಮತ್ತು ಸಾವಿರಾರು ಜನ ಅಂದರೆ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಸಾವಿರಾರು ಭಕ್ತರು ಈ ಒಂದು ಪ್ರಕ್ರಿಯೆಯನ್ನು ಈ ಒಂದು ಏನು ಆರತಿನ ಕಣ್ತುಂಬಿಕೊಂಡು ಭಕ್ತಿ ಸಮರ್ಪಣೆ ಮಾಡಿದರು. ಮತ್ತು ಏನು ಅಮಾವಾಸ್ಯೆ ಆದ ಹಿನ್ನೆಲೆಯಲ್ಲಿ ಇವತ್ತು ಭಕ್ತ ವೃಂದದ ಸಂಖ್ಯೆನೂ ಹೆಚ್ಚಿತ್ತು. ಮತ್ತು ಇದನ್ನು ಏನು ಪ್ರತಿ ಅಮಾವಾಸ್ಯೆಯಂದು ಈ ಒಂದು ಆರೂಢ ಆರತಿನ ಬೆಳಗಲಿಕ್ಕೆ ಒಂದು ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ. ಅಂದರೆ ಯಾವತ್ತು ಅಮಾವಾಸ್ಯೆ ಬರುತ್ತೆ ಅವತ್ತು ಸಂಜೆ ಏನಂದರೆ ಈ ಒಂದು ಪುಷ್ಕರಣಿ ಬಳಿ ಒಂದು ಆರೂಢ ಆರತಿನ ಬೆಳಗುವಂತಹ ಒಂದು ಪ್ರಕ್ರಿಯೆ ನಡೆಸಲಾಗುತ್ತೆ. ಹಾಗಾಗಿ ಆ ಒಂದು ಏನು ಆ ಪ್ರಕ್ರಿಯೆಗೆ ಇವತ್ತು ಚಾಲನೆ ಕೊಡಲಾಯಿತು. ಮತ್ತು ಇವತ್ತೇನು ಸಾವಿರಾರು ಜನ ಏನು ನೆರೆದಿದ್ರು ಮತ್ತು ಅಲ್ಲೇನು ಆ ಒಂದು ಸಿದ್ಧಾರೂಢರಿಗೆ ಗುರುನಾಥರಿಗೆ ಒಂದು ಭಕ್ತಿ ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಸಹ ಭಕ್ತರು ಪ್ರಾರ್ಥನೆ ಮಾಡಿದರು. ಒಂದು ರೀತಿಯಲ್ಲಿ ಏನು ಆ ಮಠದ ಆವರಣದಲ್ಲಿ ಸಂಭ್ರಮದ ವಾತಾವರಣ ನೆಲೆಗೊಂಡಿತ್ತು ಅಂತ ಹೇಳ್ಬೋದು. ಭಕ್ತರ ಸಂಭ್ರಮ ಕೇವಲ ಏನು ಆರೂಢ ಆರತಿಗೆ ಸೀಮಿತ ಆಗಲಿಲ್ಲ, ಏನು ಮುಗಿಲೆತ್ತರಕ್ಕೆ ಬಾಣ ಬಿರುಸುಗಳನ್ನು ಬಿಟ್ಟು ಸಂಭ್ರಮಿಸುವಂಥ ಕೆಲಸವನ್ನು ಮಾಡಿದರು. ಮತ್ತು ಲೇಸರ್ ಶೋಗಳು ಸಹ ಆಯೋಜನೆ ಮಾಡಲಾಗಿತ್ತು. ಒಟ್ಟಾರೆ ಏನು ಸಿದ್ಧಾರೂಢರು ಇರ್ಬೋದು ಮತ್ತು ಏನು ಗುರುನಾಥರ ಒಂದು ಏನು ಆದರ್ಶಗಳಿದ್ದಾವೆ ಮತ್ತು ಅವ್ರೇನು ಸಿದ್ಧಾಂತಗಳಿದ್ದಾವೆ ಅವನ್ನ ಒಂದು ಪ್ರಚುರಪಡಿಸುವಂತಹ ಕೆಲಸಕ್ಕೂ ಸಹ ಏನು ದೇವಸ್ಥಾನ ಟ್ರಸ್ಟ್ ಮುಂದಾಗಿದೆ. ಮತ್ತು ಈಗೇನು ಹೊಸದೊಂದು ಪರಂಪರೆಯನ್ನು ಹುಟ್ಟುಹಾಕುವ ಮೂಲಕ ಮುಂದಿನ ದಿನಗಳಲ್ಲಿ ಅದೊಂದು ಏನು, ಯಾಕಂದರೆ ಇಲ್ಲೇನು ಆರೂಢ ಜ್ಯೋತಿ ಅಂತೇಳಿ ಒಂದು ಪರಂಪರೆ ಬೆಳ್ಕೊಂಬಂದಿತ್ತು. ನಿರಂತರವಾಗಿ ಜ್ಯೋತಿ ಬೆಳಗಿಸುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ನಿರಂತರವಾಗಿ ನಡೀತಾ ಇದೆ. ಮತ್ತು ಏನು ಓಂ ನಮಃ ಶಿವಾಯ ಮಂತ್ರ ಪಠಣವು ಸಹ ನಿರಂತರವಾಗಿ 24/7 ಮತ್ತು
ವರ್ಷಾನುಗಟ್ಟಲೆ ಇದನ್ನು ನಡ್ಕೊಂಡು ಬರ್ತಾ ಇದೆ. ಅದೇ ಮಾದರಿಯಲ್ಲಿ ಇದು ಪ್ರತಿ ತಿಂಗಳು ಸಹ ಅಮಾವಾಸ್ಯೆ ದಿನದಂದು ಏನಂದರೆ ಇನ್ನು ಆರೂಢ ಜ್ಯೋತಿನ ಬೆಳಗಿಸುವಂತಹ ಒಂದು ಕೆಲಸಕ್ಕೂ ಸಹ ಇವತ್ತು ಚಾಲನೆ ಕೊಡಲಾಗಿದೆ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಒಂದು ಜನಪ್ರಿಯ ಆಗಲಿ ಅಂತೇಳಿ ಭಕ್ತರು ಸಹ ಆಶಯ ವ್ಯಕ್ತಪಡಿಸಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.